ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಣ್ಣದ ಲೋಕ ಅನ್ನೋದೇ ಹಾಗೆ ಎಲ್ಲರನ್ನೂ ಆಕರ್ಷಿಸುತ್ತೆ. ನಾನು ಹೀರೋ ಆಗಬೇಕು, ನಾನು ಹೀರೋಯಿನ್ ಆಗಬೇಕು ಅಂತ ಅದೆಷ್ಟೋ ಜನ ಕನಸು ಕಂಡಿರ್ತಾರೆ. ಆದರೆ ಕಲಾದೇವಿ ಎಲ್ರಿಗೂ ಒಲಿಯಲ್ಲ. ಒಮ್ಮೆ ಒಲಿದ್ರೆ ಜೀವನ ಪರ್ಯಂತ ಕೈ ಬಿಡಲ್ಲ. ಆದರೆ ಸಮಾಜದಲ್ಲಿ ನಾವು ಹೇಗಿರ್ತೀವಿ ಅನ್ನೋದರ ಮೇಲೆ ನಮ್ಮ ಏಳಿಗೆ ನಿಂತಿರುತ್ತೆ ಅಷ್ಟೇ. ಕೆಲವೊಬ್ರು ಕಲಾವಿದ ಅಥವಾ ಕಲಾವಿದೆ ಆಗಬೇಕು ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ಅವರದ್ದೇ ಬೇರೆ ಪ್ರಪಂಚ. ಆ ಪ್ರಪಂಚದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿರ್ತಾರೆ. ಆದ್ರೆ ಹಣೆ ಬರಹ ಅನ್ನೋದು ಎಳ್ಕೊಂಡು ಬರುತ್ತೆ. ಯಾರಿಗೆ ಕಲಾದೇವಿಯ ಋಣ ಇರುತ್ತೋ ಅವರೇ ತನ್ನಿಂತಾಗಿ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟು ಬಿಡ್ತಾರೆ. ಅಂತವರಲ್ಲಿ ಈ ವಧು ಧಾರಾವಾಹಿಯ ನಟಿ ಕೂಡ ಒಬ್ರು. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ಗಳ ಪರ್ವ ಶುರುವಾಗಿದೆ. 2-3 ಹೊಸ ಧಾರಾವಾಹಿಗಳು ಒಮ್ಮೆಲೆ ಶುರುವಾಗಿದೆ. ಇದರಲ್ಲಿ ವಧು ಸೀರಿಯಲ್ ಕೂಡ ಒಂದು. ವಧು ಸೀರಿಯಲ್ ನೋಡೋರನ್ನ ತುಂಬಾ ಇಂಪ್ರೆಸ್ ಮಾಡ್ತಾ ಇದೆ. ಡಿವೋರ್ಸ್ ಲಾಯರ್ ಮದುವೆ ಕಥೆಯನ್ನ ನಿರ್ದೇಶಕ ಪರಂ ಅವರು ಅದ್ಭುತವಾಗಿ ಕಟ್ಕೊಡ್ತಿದ್ದಾರೆ. ಅದರಲ್ಲೂ ಹಿರಿಯ ನಟ ಹಾಗೂ ಹಿರಿಯ ನಿರ್ದೇಶಕ TN ಸೀತಾರಾಮ್ ಅವರು ಬಹಳ ವರ್ಷದ ಬಳಿಕ ಮತ್ತೆ ತೆರೆ ಮೇಲೆ ಬಂದಿದ್ದಾರೆ. ಹೀಗಾಗಿ ಈ ಸೀರಿಯಲ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಆದರೆ ಸೀರಿಯಲ್ ಶುರುವಾಗಿ 1 ವಾರ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಹುಡುಗರ ಮನಸ್ಸು ಕದ್ದವರು ಈ ವಧು ಯಾರು, ಇವರ ಹಿನ್ನೆಲೆ ಏನು, ಮದುವೆ ಆಗಿದೆಯಾ ಇಲ್ವಾ, ಕರ್ನಾಟಕದವರು ಹೌದಾ ಅಲ್ವಾ, ಹೀಗೆ 10 ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೆ ನಾವು ಉತ್ತರ ಕೊಡೋ ಕೆಲಸ ಮಾಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ವಧು ಸೀರಿಯಲ್ ಮೂಲಕ ಕಾಣಿಸ್ಕೊಂಡಿರೋ ಈ ಸುಂದರಿ ಅದೆಷ್ಟೋ ಹುಡುಗರ ನಿದ್ದೆ ಕದ್ದಿದ್ದಾರೆ. ಇವರ ಹೆಸರು ದುರ್ಗಾಶ್ರೀ ಅಂತ. ಅಪ್ಪಟ ಕನ್ನಡತಿ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ತಾಯಿ ಹಾಗೂ ಅಜ್ಜಿ ಊರು ಚಿತ್ರದುರ್ಗ. ಆದ್ರೂ ಈ ದುರ್ಗಾಶ್ರೀ ಮಾತ್ರ ಬೆಂಗಳೂರಲ್ಲೇ ಬೆಳೆದಿದ್ದು. BCom ಮುಗಿಸಿರೋ ದುರ್ಗಾಶ್ರೀಗೆ BCom ಫಸ್ಟ್ ಇಯರ್ ಇರುವಾಗಲೇ ಬಣ್ಣದ ಲೋಕ ಕೈ ಬೀಸಿ ಕರೆದಿತ್ತು. ಶಾಸ್ತ್ರೋಕ್ತವಾಗಿ ಭರತನಾಟ್ಯ ಕಲಿತಿರೋ ದುರ್ಗಾಶ್ರೀಗೆ ಈ ಹಾದಿಯಲ್ಲಿ ಸಾಗಬೇಕು ಅನ್ನೋ ದೊಡ್ಡ ಕನಸಿತ್ತು. ಮುಂದೆ ದೊಡ್ಡ ಭರತನಾಟ್ಯ ಕಲಾವಿದೆ ಆಗಬೇಕು ಅಂತಾನೂ ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ದುರ್ಗಾಶ್ರೀ ಅವರ ತಾಯಿಗೆ ಮಗಳು ನಟಿ ಆಗಬೇಕು ಅನ್ನೋ ಕನಸು. ನೀನ್ ಅಂದ್ಕೊಂಡಿದ್ದನ್ನ ಮಾಡು, ಪರವಾಗಿಲ್ಲ, ಆದ್ರೆ ನೀನೊಬ್ಬ ಕಲಾವಿದೆ ಆಗಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿಯೇ ತಾಯಿ ಆಸೆ ಈಡೇರಿಸೋದಕ್ಕೆ ಬಣ್ಣದ ಪ್ರಪಂಚಕ್ಕೆ ಕಾಲಿಡ್ತಾರೆ. ದುರ್ಗಾಶ್ರೀ ಮೊದಲ ಬಾರಿಗೆ ಬಣ್ಣ ಹಚ್ಚಿದಾಗ BCom ಫಸ್ಟ್ ಇಯರ್ ಓದ್ತಾ ಇದ್ರು. ಉದಯ ಟಿವಿಯಲ್ಲಿ ನೇತ್ರಾವತಿ ಅನ್ನೋ ಹೊಸ ಸೀರಿಯಲ್ ಶುರುವಾಗ್ತಾ ಇತ್ತು. ಈ ಸೀರಿಯಲ್ಗೆ ನಿರ್ಮಾಪಕರಾಗಿದ್ದು ಬೇರ್ಯಾರು ಅಲ್ಲ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ಅಪ್ಪು ಪ್ರೊಡಕ್ಷನ್ ಹೌಸ್ನಿಂದಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ದುರ್ಗಾಶ್ರೀ. ನೇತ್ರಾವತಿ ಧಾರಾವಾಹಿಯಲ್ಲಿ ಹೀರೋಯಿನ್ ತಂಗಿ ಪಾತ್ರಕ್ಕೆ ಹುಡುಕಾಟ ನಡೀತಾ ಇತ್ತು. ಈ ವಿಷಯ ದುರ್ಗಾಶ್ರೀಗೂ ಗೊತ್ತಾಗುತ್ತೆ. ಹೀಗಾಗಿ ಆಡಿಷನ್ ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಇವರನ್ನ ನೋಡಿದ ನಿರ್ದೇಶಕರಿಗೆ ತಲೆಯಲ್ಲಿ ಹೊಸ ಯೋಚನೆ ಓಡೋದಕ್ಕೆ ಶುರುವಾಗುತ್ತೆ. ತಂಗಿ ಪಾತ್ರಕ್ಕೆ ಬಂದವರನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಸೈಡ್ ರೋಲ್ ಅಂತ ಬಂದಿದ್ದ ದುರ್ಗಾಶ್ರೀಗೆ ಪ್ರಮುಖ ಪಾತ್ರ ಸಿಕ್ಬಿಡುತ್ತೆ. ಇಲ್ಲಿಂದಲೇ ದುರ್ಗಾಶ್ರೀ ಅವರ ಬಣ್ಣದ ಬದುಕು ಶುರುವಾಗಿದ್ದು. ಹೆಮ್ಮೆಯ ವಿಷಯ ಅಂದ್ರೆ ಅಪ್ಪು ಸರೇ ನನ್ನನ್ನ ಬಣ್ಣದ ಲೋಕಕ್ಕೆ ಲಾಂಚ್ ಮಾಡಿದ್ದು ಅಂತ ದುರ್ಗಾಶ್ರೀ ಹೋದಲ್ಲೆಲ್ಲ ಹೆಮ್ಮೆಯಿಂದ ಹೇಳ್ಕೊತಾರೆ. ಆತ್ಮಿಕರೇ, ನೇತ್ರಾವತಿ ಧಾರಾವಾಹಿಯಲ್ಲಿ ನಟಿಸಿದ ದುರ್ಗಾಶ್ರೀಗೆ ಹೇಳ್ಕೊಳ್ಳುವಂತ ನೇಮು ಫೇಮು ಸಿಗ್ಲಿಲ್ಲ. ಸೀರಿಯಲ್ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಆಗ್ಲಿಲ್ಲ. ಸೀರಿಯಲ್ ಮುಗಿತಾ ಇದ್ದಂತೆ ಮುಂದೇನು ಅನ್ನೋ ಯೋಚನೆ ಶುರುವಾಗುತ್ತೆ. ಕನ್ನಡದಲ್ಲಿ ಅವಕಾಶಗಳು ಸಿಗ್ಲಿಲ್ಲ. ಹೀಗಾಗಿ ತೆಲುಗಿನ ಕಡೆ ಮುಖ ಮಾಡ್ತಾರೆ. ಕನ್ನಡದಲ್ಲಿ ಸಿಗದ ಸಕ್ಸಸ್ ತೆಲುಗಿನಲ್ಲಿ ಹುಡ್ಕೊಂಡು ಬರುತ್ತೆ. ನೇತ್ರಾವತಿ ಸೀರಿಯಲ್ ಬಳಿಕ ತೆಲುಗಿನ ವೈಷ್ಣವಿ ಧಾರಾವಾಹಿಯಲ್ಲಿ ನಟಿಸೋ ಮೂಲಕ ಪರಭಾಷೆಯಲ್ಲೂ ತಮ್ಮ ನಟನ ಚಾತುರ್ಯತೆ ಮೆರೀತಾರೆ. ಇದಾದ ಬಳಿಕ ಮಧುರ ನಗರಿಲೋ ಹಾಗೂ ಅರ್ಧಾಂಗಿ ಸೀರಿಯಲ್ನಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಹೀಗೆ ಕನ್ನಡಕ್ಕಿಂತ ತೆಲುಗಿನಲ್ಲೇ ಫೇಮಸ್ ಆಗಿರೋ ನಟಿ ದುರ್ಗಾಶ್ರೀ ಮತ್ತೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ಒಂದೊಳ್ಳೆ ತಂಡ, ಒಂದೊಳ್ಳೆ ಕಥೆ ಹಾಗೂ ಒಂದೊಳ್ಳೆ ಚಾನೆಲ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇಷ್ಟು ದಿನ ಸಿಗದ ಕನ್ನಡಿಗರ ಪ್ರೀತಿ ವಧುವಿಗೆ ಸಿಗೋದಕ್ಕೆ ಶುರುವಾಗಿದೆ. ವಧು ಧಾರಾವಾಹಿಯಲ್ಲಿ ಇವರ ಅಭಿನಯ ಮನೋಜ್ಞವಾಗಿದೆ. ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ವಧು ಅನ್ವೇಷಣೆ ಶುರುವಾಗಿರೋದು. ಅದೆಷ್ಟೋ ಹುಡುಗರು ಇವರ ಹಿನ್ನೆಲೆ ಕೆದಕ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ದುರ್ಗಾಶ್ರೀ ಮದುವೆ ಆಗಿದೆಯಾ ಇಲ್ವಾ ಅನ್ನೋ ಸರ್ಚಿಂಗ್ ನಲ್ಲೂ ಇದ್ದಾರೆ. ದುರ್ಗಾಶ್ರೀಗೆ ಇನ್ನೂ ಮದುವೆಯಾಗಿಲ್ಲ. ಬಣ್ಣದ ಲೋಕದಲ್ಲಿ ತಾನು ಅಂದ್ಕೊಂಡ ಸಕ್ಸಸ್ ಸಿಕ್ಕ ಬಳಿಕವೇ ಮದುವೆ ಯೋಚನೆ ಅನ್ನೋ ಪ್ಲಾನ್ ನಲ್ಲಿದ್ದಾರೆ. ಆತ್ಮಿಕರೇ, ವಧು ಸೀರಿಯಲ್ನಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ಹಿರಿಯ ನಟಿ ಸುಧಾ, ವಿನಯ್ ಪ್ರಸಾದ್ ಹಾಗೂ TN ಸೀತಾರಾಮ್ ಸೇರಿದಂತೆ ಹಲವು ದೊಡ್ಡ ನಟರೇ ಇದ್ದಾರೆ.
ಜೊತೆಗೆ ಹೊಸಬರ ತಂಡವು ಅತ್ಯುತ್ತಮವಾಗಿದೆ. ಆದರೆ ಕಥೆ ಹೇಗೆ ಸಾಗುತ್ತೆ ಅನ್ನೋದರ ಮೇಲೆ ಸೀರಿಯಲ್ ಸಕ್ಸಸ್ ನಿಂತಿರುತ್ತೆ. ದುರ್ಗಾಶ್ರೀಗೆ ಇದು ಕನ್ನಡ ಕಿರುತೆರೆಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್. ಮೊದಲ ಧಾರಾವಾಹಿಯಲ್ಲಿ ಸಿಗದ ಸಕ್ಸಸ್ ಅನ್ನ ವಧುವಾಗಿ ಗಿಟ್ಟಿಸಿಕೊಳ್ಳೋ ತವಕದಲ್ಲಿದ್ದಾರೆ. ನಟಿಯಾಗಿ ನೋಡುಗರ ಮನಸ್ಸು ಗೆದ್ದಾಗಿದೆ. ಇನ್ನೇನಿದ್ರೂ ವಧು ಧಾರಾವಾಹಿ ಮೂಲಕ ಕಮಾಲ್ ಮಾಡಬೇಕಿದೆ ಅಷ್ಟೇ. ಆತ್ಮಿಕರೇ, ನೀವು ಕೂಡ ವಧು ಸೀರಿಯಲ್ ನೋಡ್ತಿದ್ದೀರಾ ಅಥವಾ ಇಲ್ವಾ? TN ಸೀತಾರಾಮ್ ಕಂಬ್ಯಾಕ್ ಮಾಡಿರೋದು ಹಾಗೂ ವಧುವಿನ ನಟನೆ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.